ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ ಬಳಿಕ ಆ ಸ್ಥಳವನ್ನ ಸಂಘ ಪರಿವಾರದವರು ಹಸುವಿನ ಗಂಜಲದಿಂದ ಸ್ವಚ್ಛಗೊಳಿಸಿದ್ದಾರೆ ಎಂದು ಆರೋಪಿಸಿ ನಂಜನಗೂಡಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಜರುಗಿಸಿದ್ದಾರೆ. ಇನ್ನು ಪಟ್ಟಣದ ತಾಲೂಕು ಆಡಳಿತ ಭವನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಮನುಷ್ಯತ್ವದ ಘನತೆಗೆ ಹಾನಿ ಮಾಡಿದ ಮನುವಾದಿ ಮನಸ್ಥಿತಿಯ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ಶತಶತಮಾನಗಳಿಂದ ದಲಿತ ಸಮುದಾಯಗಳನ್ನ ಶೋಷಿಸ್ತಾ ಇರುವ ಮನುವಾದಿ ಮನಸ್ಥಿತಿಗಳು ಸ್ವತಂತ್ರ ಭಾರತದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದೆ. ಇನ್ನು ಪ್ರಜಾಪ್ರಭುತ್ವ ಹಾಗೆ ಸಂವಿಧಾನ ವಿರೋಧಿ ಶಕ್ತಿಗಳಿಂದ ದಲಿತರಿಗೆ ನಿರಂತರ ಅಸಮಾಧಾನವಾಗ್ತಾ ಇದ್ದು, ಈ ಪ್ರಕರಣವನ್ನ ರಾಷ್ಟ್ರಪತಿಗಳು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ರಾಷ್ಟ್ರ ವಿರೋಧಿ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬಳಿಕ ಉಪ ತಹಶೀಲ್ದಾರ್ ನಂದಕಿಶೋರ್ ಅವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರವನ್ನ ಸಲ್ಲಿಸಿದ್ದು, ಈ ಹೋರಾಟದಲ್ಲಿ ತಾಲೂಕು ಸಂಚಾಲಕ ಘಟವಾದಿ ಮಹೇಶ್, ಬಸವರಾಜ್, ಲೋಕೇಶ್, ಬದನವಾಳು ಸೋಮು, ಪ್ರಕಾಶ್, ರಾಹುಲ್, ಆನಂದ್, ಆದರ್ಶ್ ಸೇರಿದಂತೆ ಹಲವು ದಲಿತ ಮುಖಂಡರು ಹಾಗೆ ಕಾರ್ಯಕರ್ತರು ಭಾಗವಹಿಸಿದರು. ಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ರಾಷ್ಟ್ರ ವಿರೋಧಿ ಆತ್ಮೀಯ ಬಂಧುಗಳೇ, ಏನು ಈ ದೇಶ ಕಂಡಂತಹ ದಲಿತ ಸಮುದಾಯದ ಹಿರಿಯ ರಾಜಕಾರಣಿ, ಮುತ್ಸದಿ ರಾಜಕಾರಣಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂತಹ ದಲಿತ ಸಮುದಾಯದ ಮಲ್ಲಿಕಾರ್ಜುನ ಖರ್ಗೆ ರವರಿಗೆ ಏನು ರಾಮಲೀಲಾ ಮೈದಾನದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಸ್ಥಳವನ್ನು ಅವರು ಭಾಷಣ ಮಾಡಿ ಹೋದ ನಂತರ ಶ್ರೀರಾಮ ಸೇನೆ ಹಾಗೂ RSS ಸಂಘಟನೆಯ ಕೆಲವು ಕಿಡಿಗೇಡಿಗಳು ಹಸುವಿನ ಗಂಜಲ ಮತ್ತು ತೊಪ್ಪೆಯನ್ನು ಹಾಕಿ ತಾರಿಸೋದ್ರ ಮುಖಾಂತರ ನಾವು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ರಾಮಲೀಲಾ ಮೈದಾನಕ್ಕೆ ಬಂದು ಭಾಷಣ ಮಾಡಿ ಹಿಂದೂಗಳ ಭಾವನೆಯನ್ನಕ್ಕೆ ಧಕ್ಕೆ ತಂದಿದ್ದಾರೆ, ಈ ಸ್ಥಳ ಅಪಮಾನ ಆಗಿದೆ ಅಂತೇಳಿ ಏನು ಗಂಜಲವನ್ನು ತಾರಿಸಿ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಅಪಮಾನವನ್ನು ಮಾಡಿದ್ದಾರೆ. ಇದು ದಲಿತ ಸಮುದಾಯದ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಅಪಮಾನವಲ್ಲ, ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂತಹ ಅಪಮಾನ. ಆದ್ದರಿಂದ ಈ ನಿನ್ನೆ ಮೊನ್ನೆ ತಾನೇ ನಾವು ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವು ಇದ್ದೀವಿ. ನಮಗನಿಸುತ್ತೆ ಇನ್ನೂ ಕೂಡ ದಲಿತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅಂತಕ್ಕಂತಹ ನೋವು ನಮಗೆ ಕಾಡ್ತಾ ಇದೆ. ಯಾಕೆಂದರೆ ನಮ್ಮ ಸಿದ್ಧಲಿಂಗಯ್ಯನವರು ಹೇಳ್ದಂಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿದ್ಧಲಿಂಗಯ್ಯನವರು ಅವರ ಸಾಹಿತ್ಯದ ಮುಖಾಂತರ ಸ್ವಾತಂತ್ರ್ಯದ ಬಗ್ಗೆ ತಿಳಿಸ್ಬಿಟ್ಟಿದ್ದಾರೆ. ಇವತ್ತು ನಮಗೆ ಏನು ದಲಿತ ಸಮುದಾಯದಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆದಂತಹ ನಾಯಕರುಗಳಿಗೆ ಈ ರೀತಿಯ ಅಪಮಾನಗಳು ಅವಮಾನಗಳು ಆದರೆ ಸಣ್ಣ ಪುಟ್ಟ ಸಮುದಾಯದಲ್ಲಿರ್ತಕ್ಕಂತಹ 8ನೇ ತಾರೀಕು ಈ ದೇಶದ ದಲಿತ ಸಮುದಾಯದ ಹಿರಿಯ ಮುತ್ಸದಿ ರಾಜಕಾರಣಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರವರು ರಾಮಲೀಲಾ ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಸಂಘ ಪರಿವಾರದ ಕೆಲವು ಕಾರ್ಯಕರ್ತರು ಆ ರಾಮಲೀಲಾ ಮೈದಾನವನ್ನು ಹಸುಗಳ ಗಂಜಲನ್ನು ಹಾಕಿ ಸ್ವಚ್ಛಗೊಳಿಸ್ತಕ್ಕಂಥ ಏನು ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯಕ್ರಮವನ್ನು ಮಾಡಿದಾರೋ ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸ್ತದೆ. ಶತಶತಮಾನಗಳಿಂದ ಶೋಷಣೆಯನ್ನು ಮಾಡ್ತಾ ದಲಿತ ಸಮುದಾಯಗಳ ಮೇಲೆ ಅಕ್ರಮ ಅನ್ಯಾಯಗಳನ್ನು ಮಾಡ್ತಾ ಅವಮಾನವನ್ನೇ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲ ಮನುವಾದಿ ಮನಸ್ಸುಳ್ಳ ಸಮುದಾಯಗಳು ಇನ್ನೂ ಸಹ ಪ್ರಜಾಪ್ರಭುತ್ವ ಬಂದು 80 ವರ್ಷಗಳಾಗಿದೆ. ಈ ದೇಶ ಮೊನ್ನೆ ತಾನೇ 80ರ ಸ್ವಾತಂತ್ರ್ಯ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ಈ 80ರ ಸ್ವತಂತ್ರ ಭಾರತದಲ್ಲಿ ದಲಿತರ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ರೆ ಶಂಕರ